ಸೊ ಇದೆ GoPro Hero 11 ಬ್ಲ್ಯಾಕ್. ಸೊ ಅದರದ್ದೇ ಮೇನ್ ಸ್ಪೆಷಲ್ ಫೀಚರ್ ಎಂಡ್ಯೂರೋ ಬ್ಯಾಟ್ರಿದು. ನೋಡಿ ನನಗೆ ಸಿಕ್ಕಿರೋದು ಸೀಲ್ಡ್ ಪ್ಯಾಕ್. ನಮ್ಗೆ ಅಲ್ಲಿ ಆಲ್ಮೋಸ್ಟ್ ಒಂದು 36 ಎರಡು ಸೇರಿ. ಸೊ ಇದು ತೊಗೊಂಡಿರೋದು US ಇಂದ ತೊಗೊಂಬಂದಿದ್ದೀನಿ. ಬ್ಯಾಟ್ರಿ ಹಾಕಿದೆ, ಇವಾಗ ಆನ್ ಮಾಡೋಣ. ಸೊ ಭಯಂಕರ ಇದೆ ನೋಡಿ ಸೆಟ್ಟಿಂಗು. ಹಾಯ್ ಹಲೋ ಎಲ್ರಿಗೂ ಸುಸ್ವಾಗತ. ಇವತ್ತಿನ ಹೊಸ ವಿಡಿಯೋಗೆ ವೆಲ್ಕಮ್. ಸೊ ಇವತ್ತು ನಾನು ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಮಾಡೋಣ ಅಂತ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅದು ಯಾವುದು ಅಂತ ಕೇಳ್ತಿದ್ದೀರಾ? ಸೊ ಇದೆ GoPro Hero 11 ಬ್ಲ್ಯಾಕ್. ಸೊ ಲೇಟೆಸ್ಟ್ ಕ್ಯಾಮ್ರಾ ತೊಗೊಂಡಿದ್ದೀನಿ. ಸೊ ನಿನ್ನೆ ಅಷ್ಟೇ ಬಂದಿದೆ. ಸೊ ಇದು ತೊಗೊಂಡಿರೋದು US ಇಂದ ತೊಗೊಂಬಂದಿದ್ದೀನಿ. ಇದ್ರ ಜೊತೆ ಒಂದು ಎಕ್ಸ್ಟ್ರಾ 2 ಎಂಡ್ಯೂರೋ ಬ್ಯಾಟ್ರೀಸ್ ಕೂಡ ತೊಗೊಂಡಿದ್ದೀನಿ. ಸೊ ಇದು ಆಮೇಲೆ ತೋರಿಸ್ತೀನಿ. ಆ್ಯಂಡ್ ನೀವು ಕೇಳ್ತಿರ್ಬೋದು ಏನು ಗುರು ಸಡನ್ನಾಗಿ ತೊಗೊಂಡಿದ್ದೆ ಅಂತ. ಏನಿಲ್ಲ, ನಂದು ಓಲ್ಡ್ ಕ್ಯಾಮ್ರಾ GoPro Hero 7 ಇತ್ತು. ಅದು ನಾನು ಆಗಸ್ಟಲ್ಲೇ ಸೇಲ್ ಮಾಡಿಬಿಟ್ಟೆ, ಆಗಸ್ಟ್ ಫಸ್ಟ್ ವೀಕಲ್ಲೇ. ಸೊ ಆಗಸ್ಟ್ ಎಂಟಲ್ಲಿ ನಮ್ಮ ರೈಡ್ ಇತ್ತು, ಲದಾಖ್ ಹೋಗೋ ರೈಡ್ ಇತ್ತು. ಅದಕ್ಕೆ ನಾನು ಅಪ್ಗ್ರೇಡ್ ಮಾಡೋಣ ಅಂತ ಆವಾಗಲೇ ನಾನು ಪ್ಲಾನ್ ಹಾಕ್ಕೊಂಡಿದ್ದೆ. ಸೊ ಇಮಿಡಿಯೇಟಾಗಿ ನಾನು ಸೇಲ್ ಮಾಡಿಬಿಟ್ಟೆ. ಅದು ಒಂದು ದಿವಸದಲ್ಲೇ ಸೇಲ್ ಆಗೋಯಿತು. ನಮ್ಗೆ ಗೊತ್ತಿರೋರೇ ತೊಗೊಂಬಿಟ್ರು. ದುಬೈಯಿಂದ ತರ್ಸೋಣ ಅಂದ್ಕೊಂಡಿದ್ದೆ, ಬಟ್ ಪ್ಲಾನ್ ಆಗಲಿಲ್ಲ. ಸೊ ಫ್ಲಾಪ್ ಆಯಿತು. ನಮ್ಮ ಇಂಡಿಯಾದಲ್ಲೇ ತೊಗೊಂಬೋದಿತ್ತು. 52,000, 50,000, 40,000 ಹಂಗಿತ್ತು. Hero 9 40,000, 41,000 ಹೇಳ್ತಿದ್ರು. ಸೊ ಬಜೆಟ್ ಎಲ್ಲ ಸ್ವಲ್ಪ ಟೈಟ್ ಆಗಿತ್ತು. ಗಾಡಿ ಎಲ್ಲ ತೊಗೊಂಡಿದ್ದೆ, ಅದಾದಮೇಲೆ ಬಜೆಟ್ ಇಡಬೇಕಿತ್ತು. ಲದಾಖಿಗೆ ಸ್ವಲ್ಪ ಪ್ರಿಪ್ರೇಷನ್ಸ್ ಎಲ್ಲ ಇರುತ್ತಲ್ಲ, ಆಲ್ರೆಡಿ ಜಾಸ್ತಿನೇ ಆಗಿಬಿಟ್ಟಿತ್ತು. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ನಮ್ಮ ಹರೀಶ್ ಅಂತ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಸೊ ಅವ್ರದ್ದು GoProನ ನನಗೆ ಕೊಟ್ಟರು, Hero 9 ಪ್ಲಸ್ 3 ಬ್ಯಾಟ್ರೀಸ್ ಕೊಟ್ಟರು. ಸೊ ಅದೇ ನನ್ನ ಲದಾಖ್ ಕಂಪ್ಲೀಟ್ ಫುಟೇಜನ್ನು ಕವರ್ ಮಾಡಿರೋದು ಅದೇ ಕ್ಯಾಮ್ರಾದಲ್ಲೇ. ಸೊ ಲಾಸ್ಟ್ ವೀಕ್ ಅವ್ರ ಹತ್ರ ಮಾತಾಡ್ತಿದ್ದೆ. ಸೊ ನನಗೊಂದು GoPro ಬೇಕು, ಎಲ್ಲಿಂದ ನಾನು ತರಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೆ. ಆಮೇಲೆ ಅವ್ರ ಫ್ರೆಂಡ್ಸ್ ಯಾರೋ ಬರೋರಿದ್ರಂತೆ, ಕನ್ಫರ್ಮೇಷನ್ ಆಯಿತು. ಅದಾದಮೇಲೆ Hero 10, Hero 11 ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೆ ಯಾವ್ದು ತೊಗೊಳೋಣ ಅಂತ. ಸೊ ಲೇಟೆಸ್ಟೇ ತೊಗೊಳೋಣ ಅಂತ Hero 11 ನೋಡಿದೆ. ಇದ್ರದ್ದೇನೋ ಸ್ವಲ್ಪ 3-4 ಫೀಚರ್ ಎಕ್ಸ್ಟ್ರಾ ಇದೆ Hero 10ಗಿಂತ. ಬಟ್ ಏನು ಅಂತಂದರೆ Hero 10, Hero 11 ಒಂದೇ ಪ್ರೈಸ್ ಇದೆ. ಸೊ ನಾನು ಏನು Hero 10 ತೊಗೊಳ್ತೀನಿ ಅದೇ ಪ್ರೈಸಲ್ಲೇ ನನಗೆ Hero 11 ಬರ್ತಿದೆ. ಸೊ ಅಷ್ಟು ಎರಡು ಒಂದೇ ಪ್ರೈಸಿಂಗಲ್ಲೇ ಇದೆ. ಅದಕ್ಕೆ Hero 11 ತೊಗೊಳೋಣ ಅಂತ ನೋಡಿದೆ. ಯಾಕಂದರೆ ಸ್ವಲ್ಪ ರಿವ್ಯೂಸ್ ಎಲ್ಲ ನೋಡಿದೆ, ಅದರಲ್ಲಿ 2-3 ಫೀಚರ್ಸ್ ಏನೋ ಆ್ಯಡ್ ಆಗಿದೆ. ಮೆಗಾಪಿಕ್ಸೆಲ್ ಜಾಸ್ತಿ ಇದೆಂತೆ. ಸೊ ಬನ್ನಿ ಅದೆಲ್ಲ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋಲಿ. ಇದರಲ್ಲಿ ನೋಡ್ತಾ ಇದ್ದರೆ 27 ಮೆಗಾಪಿಕ್ಸೆಲ್ ಕ್ಯಾಮ್ರಾ, 5.3K ವಿತ್ 60 FPS ಪ್ಲಸ್ 4K ವಿತ್ 120 FPS ಪ್ಲಸ್ 2.7K ವಿತ್ 240 FPS. ವಾಟರ್ ಪ್ರೂಫ್ ಇದೆ ಗುರು. ಇದು ವಾಟರ್ ಪ್ರೂಫ್ ಎಲ್ಲ GoPro ಎಲ್ಲ ವಾಟರ್ ಪ್ರೂಫೇ. ಸೇಮ್ 33 ಫೀಟು 10 ಮೀಟರ್ಸ್ ಡೆಪ್ತು. ಅದಾದಮೇಲೆ ವಾಯ್ಸ್ ಕಂಟ್ರೋಲ್ ಇದೆ. ಸೊ ಇದರಲ್ಲಿ ಏನು ಅಲೆಕ್ಸಾ, ಗೂಗಲ್, ಓಕೆ ಗೂಗಲ್ ಅಂತ ಇರುತ್ತೆ. ಸೊ ಇದ್ರದ್ದು GoProದು ವಾಯ್ಸ್ ಕಂಟ್ರೋಲ್ ಮಾಡ್ಬೋದು. ಸೊ ಏನೋ ಸೆಟ್ಟಿಂಗ್ ಚೇಂಜ್ ಮಾಡೋದು, ಇಲ್ಲ GoPro ಆನ್ ಮಾಡೋದು, ಆಫ್ ಮಾಡೋದು. ಸೊ ಅದೆಲ್ಲ ವಾಯ್ಸ್ ಕಂಟ್ರೋಲಲ್ಲಿ ಮಾಡ್ಬೋದು. 8x ಸ್ಲೋ ಮೋಷನ್ ಇದೆ. ಸೊ ಇದೊಂದು ಒಳ್ಳೆ ಫೀಚರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಡೇಟಾ ಓವರ್ಲ್ಯಾಪ್ಸು. ಸೊ ಡೇಟಾ ನಮಗೇನಾದರೂ ಲಾಸ್ ಆಯಿತು ಅಂದರೆ ರಿಕವರಿ ಮಾಡ್ಕೊಬೋದು. ಯಾಕಂದರೆ ಎಲ್ಲ ಕ್ಲೌಡ್ಸ್ ಅಂತ ಇರುತ್ತೆ, ಕ್ಲೌಡ್ ಸ್ಟೋರೇಜಲ್ಲಿ ನಾವು ಪುಷ್ ಮಾಡ್ಬೋದು. ನೆಕ್ಸ್ಟ್ ಟೈಮ್ ಲ್ಯಾಪ್ 3.0 ಅಂತ ಇದೆ. ಸೊ ಹೈಪರ್ ಲ್ಯಾಪ್ಸ್ ಇದೆ, ಟೈಮ್ ಲ್ಯಾಪ್ಸ್ ಇದೆ. ಸೊ ಎಲ್ಲ ಸಕಾಲಾಗಿದೆ. ನೆಕ್ಸ್ಟು 180 HD ಲೈವ್ ಸ್ಟ್ರೀಮಿಂಗ್ ಮಾಡ್ಬೋದು. ಆಮೇಲೆ ಸೂಪರ್ ಫೋಟೋ ಪ್ಲಸ್ HDR ಪ್ಲಸ್ ರಾ ಇಮೇಜಸ್ ಕ್ಯಾಪ್ಚರ್ ಮಾಡೋ ಕೆಪಾಸಿಟಿ ಇದೆ. ನೆಕ್ಸ್ಟು GP2 ಪ್ರೊಸೆಸರ್, ನಾನು ಆಗಲೇ ಹೇಳಿದ್ನಲ್ಲ GP2 ಲೇಟೆಸ್ಟ್ ಪ್ರೊಸೆಸರು. ಆಮೇಲೆ ವೆಬ್ಕ್ಯಾಮ್ ಮೋಡ್ ಇದೆ. ಅದಾದಮೇಲೆ ಸೊ ಮೋಡ್ ರೆಡಿ ಅಂತ ಇದೆ, ಅಂದರೆ ಮೀಡಿಯಾ ಮೋಡ್ ಅಂತ ಬರುತ್ತೆ. ಸೊ ಅದಕ್ಕೆ ನಾವು ಪ್ಲಗ್ ಮಾಡಿ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡ್ಕೊಬೋದು. ಅದೇ ಆಲ್ರೆಡಿ ಕಾನ್ಫಿಗರ್ ಆಗಿಬಿಡುತ್ತೆ. ಸೊ ಮೇಯ್ನ್ ಇನ್ನೊಂದು HyperSmooth 5.0 ಅಷ್ಟು ನಾವು ಕಂಟ್ರೋಲ್ ಮಾಡ್ಕೊಬೋದು. ಸೊ ನಮ್ಮ ಇಂಡಿಯಾದಲ್ಲಿ ಪ್ರೈಸ್ ಏನಾದರೂ ನೋಡ್ತೀರಾ ಅಂದರೆ 52,000 ಇದೆ. ನಮ್ಗೆ ಅಲ್ಲಿ ಆಲ್ಮೋಸ್ಟ್ ಒಂದು 36 ಎರಡು ಸೇರಿ. ಸೊ ಅಷ್ಟು ಕಮ್ಮಿ ಬಿದೆ. ಇನ್ನೂ 36 ಒಳಗೆ ಆಗಿದೆ. ಸೊ ಅಷ್ಟು ಕಮ್ಮಿಗೆ ಸಿಕ್ಕಿದೆ ನನಗೆ. ಡೈರೆಕ್ಟ್ ಬರ್ತಿದ್ರಲ್ಲ ಅವ್ರ ಕೈಲಿ ತರಿಸ್ಬಿಟ್ವಿ ಹೆಂಗೋ. ಸೊ ಒಂದು ಗುಡ್ ಟೈಮಿಂಗ್ ಅಂತಲೇ ಹೇಳ್ಬೋದು. ನಾವು ಅಂದ್ಕೊಳ್ತಾ ಇದ್ವಿ ತೊಗೊಳೋಣ ಅಂತ, ಬಟ್ ತೊಗೊಂಡೇ ಬಿಟ್ಟೆ ನಾನು ಇಮಿಡಿಯೇಟಾಗೆ. ಆಲ್ರೆಡಿ ಬಜೆಟ್ ಫಿಕ್ಸ್ ಮಾಡ್ಕೊಂಡಿದ್ದೆ. ಏನು ಇದು ಕಮ್ಮಿಗೆ ಸಿಗ್ತಿದೆಯಲ್ಲ, ಒಂದು ಆಲ್ಮೋಸ್ಟ್ ಒಂದು 15,000 to 20,000 ಕಮ್ಮಿ ಸಿಗ್ತಿದೆ, ತೊಗೊಳೋಣ ಅಂತ ಅಂದ್ಕೊಂಡು ತೊಗೊಂಬಿಟ್ಟೆ. ನೋಡಿ ನನಗೆ ಸಿಕ್ಕಿರೋದು ಸೀಲ್ಡ್ ಪ್ಯಾಕ್. ಸೊ ಎಲ್ಲೂ ನನಗೆ ಓಪನ್ ಆಗಿಲ್ಲ, ಹೊಸ ಬಾಕ್ಸೆ. ಎರಡು ಅಷ್ಟೇ, ಎರಡು ಸೀಲ್ ಆಗಿದೆ, ಏನೂ ಓಪನ್ ಆಗಿಲ್ಲ. ಸೊ ಇವಾಗಲೇ ನಾನು ಓಪನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕಟ್ ಇಯರ್ ಅಂತ ಇದೆ, ನೋಡ್ತಿರ್ಬೋದು ಇಲ್ಲೇ. ಹಾರ್ಡ್ ಶೆಲ್ ಕೇಸ್ ಇದೆ. ಸೊ ನೋಡಿ ಒಳಗೆ ಹಿಂಗಿದೆ. GoPro ಇದೆ,
ಕೇಬಲ್ಸ್ ಇದೆ, ಆಮೇಲೆ ಬ್ಯಾಟ್ರಿ ಇದೆ, ಎಂಡ್ಯೂರಾ ಬ್ಯಾಟ್ರಿ ಬರುತ್ತೆ ಇದಕ್ಕೆ ಹೀರೋ 11ಇಂದ. ಅದಾದಮೇಲೆ ಸ್ಟಿಕ್ಕಿ ಮೌಂಟ್ಸ್ ಬರುತ್ತೆ. ಇಲ್ಲಿ ನೋಡಿದರೆ ಸ್ವಲ್ಪ ಏನೋ ಮ್ಯಾನ್ಯಲ್ಸ್ ಇದೆ, ಏನೇನಿದೆ ನೋಡೋಣ ಬನ್ನಿ. ಆ್ಯಂಡ್ ಕೇಸ್ ಆ್ಯಸ್ ಯೂಶಲ್ ಹೀರೋ 9ಇಂದ ಇದೇ ಥರನೇ ಕೇಸ್ ಬರ್ತಿರೋದು, ಜಿಪ್ ಕೇಸು. ಹೀರೋ 9, ಹೀರೋ 10, ಸೊ ಹೀರೋ 11ಗೂ ಇದೇ ಥರ ಬಂದಿದೆ. ಏನು ಚೇಂಜ್ ಇಲ್ಲ ಗುರು, ಎಲ್ಲ ಒಂದೇ. ಸೊ ಇದ್ರೊಳಗೆ ಏನೇನಿದೆ ನೋಡೋಣ ಒಂದೊಂದು. ಇಲ್ಲಿ ನೋಡಿದ್ರೆ ಸ್ಟಿಕ್ಕರ್ ಇದೆ, ಅದಾದಮೇಲೆ ಸ್ವಲ್ಪ ವಾರಂಟಿ ಏನೋ ಕಾರ್ಡ್ ಇದೆ, ಅದಾದಮೇಲೆ ಯೂಸರ್ ಮ್ಯಾನ್ಯಲ್ ಇದೆ ಪ್ರಾಡಕ್ಟ್ದು ಕಂಪ್ಲೀಟು. ಫಸ್ಟ್ ಇಂಪ್ರೆಷನ್ ಒಂದು ಚಾರ್ಜಿಂಗ್ ಕೇಬಲ್ ಇದೆ, ಅದಾದಮೇಲೆ ಒಂದು ಸ್ಟಿಕ್ಕಿ ಮೌಂಟ್ ಇದೆ, ಹೆವಿ ಸಾಲಿಡ್ ಆಗಿದೆ ಗುರು, ಹೆವಿ ರಗಡ್. ಆದಮೇಲೆ ಒಂದು ಸ್ಕ್ರೂ ಇದೆ ಟೈಟ್ ಮಾಡೋಕ್ಕೆ, ಒಂದು ಬ್ಯಾಟ್ರಿ ಇದೆ, ಸೊ ಒಂದು ಗೋಪ್ರೋ ಕ್ಲಿಪ್ ಇದೆ. ಆ್ಯಂಡ್ ಇವಾಗ ಸಿಕ್ಕಿದೆ ಗೋಪ್ರೋ ನೋಡಿ, ಇಷ್ಟೇ, ಏನೂ ಇಲ್ಲ. ಎಸ್ಪೆಷಲಿ ಇವಾಗ ಏನಂದರೆ ಎಂಡ್ಯೂರಾ ಬ್ಯಾಟ್ರಿ ಬಂದಿದೆ ನೋಡಿ, ವೈಟ್ ಕಲರ್ ಬ್ಯಾಟ್ರಿ. ಸೊ ಬ್ಲೂ ಕಲರ್ ಬರುತ್ತೆ ಆ್ಯಸ್ ಯೂಶಲ್ ಗೋಪ್ರೋಗೆ, ಇದು ನೋಡಿ ಇದು ವೈಟ್ ಕಲರ್ ಬಂದಿದೆ. ಸೊ ವೈಟ್ ಕಲರ್ ಅಂದರೆ ಎಂಡ್ಯೂರಾ ಬ್ಯಾಟ್ರಿ ಅಂತ. ಇದಕ್ಕೆ ಒಂದು ಸ್ಪೆಷಲ್ 3 ಫೀಚರ್ಸ್ ಇದೆ, ಅದಕ್ಕೋಸ್ಕರ ಇದು ಎಂಡ್ಯೂರಾ ಬ್ಯಾಟ್ರಿ ಅಂತಾರೆ. ಅದು ಏನು ಅಂತ ಅಂದರೆ ಒಂದು ಲಾಂಗ್ ಲಾಸ್ಟಿಂಗ್ ಬರುತ್ತೆ, 38% ಮೋರ್ ದ್ಯಾನ್ ಪ್ರೀವಿಯಸ್ ಬ್ಯಾಟ್ರೀಸ್ ಏನು ಬರ್ತಿತ್ತು ಅಷ್ಟು ಬ್ಯಾಟ್ರಿ ಲೈಫ್ ಎಕ್ಸ್ಟೆಂಡ್ ಆಗುತ್ತೆ ಇದರಲ್ಲಿ. ಆಮೇಲೆ ನಿಮಗೆ ಟೆಂಪ್ರೇಚರ್ ವೈಸು, ಸೊ ಕೋಲ್ಡ್ ಕ್ಲೈಮೇಟಲ್ಲೆಲ್ಲ ನೀವು ಆಪ್ರೇಟ್ ಮಾಡ್ತೀರಾ ಅಂದರೆ ಡ್ರೈನ್ ಆಗೋದು ಬ್ಯಾಟ್ರಿ. ಸೊ ಇದರಲ್ಲಿ ಆ ಥರ ಡ್ರೈನ್ ಆಗಲ್ಲ, ಸೊ ಅದರಲ್ಲಿ ವಿಸ್ಟ್ಯಾಂಡ್ ಆಗುತ್ತೆ ಬ್ಯಾಟ್ರಿ ಲೈಫು. ಸೊ ಹಂಗೆ ಇರುತ್ತೆ, ಯಾವುದೇ ಟೆಂಪ್ರೇಚರ್ ಇದ್ದರೂ ಇದು ಕ್ಲೀನಾಗಿ ವರ್ಕ್ ಆಗುತ್ತೆ. ಸೊ ಅದರದ್ದೇ ಮೇಯ್ನ್ ಸ್ಪೆಷಲ್ ಫೀಚರ್ ಎಂಡ್ಯೂರಾ ಬ್ಯಾಟ್ರಿದು. ಎಂಡ್ಯೂರಾ ಅಂದರೆ ಡ್ಯೂರೇಷನ್ ಸ್ವಲ್ಪ ಜಾಸ್ತಿ ಕೊಡುತ್ತೆ, ಅದಾದಮೇಲೆ ಟೆಂಪ್ರೇಚರ್ ಕಂಡೀಷನಲ್ಲಿ ಕೂಡ ಇದು ಏನು ಡ್ರೈನ್ ಆಗಲ್ಲ ಬ್ಯಾಟ್ರಿ. ಸೊ ಅದೇ ಇದು ಸ್ಪೆಷಲ್ ಬ್ಯಾಟ್ರಿ ಇದು. ಆ್ಯಂಡ್ ಇವಾಗ ನೋಡಿದ್ರೆ ಹಿಂಗಿದೆ ಗುರು, ಎಲ್ಲ ಕವರ್ ಮಾಡಿದ್ದಾರೆ. ವಾವ್, ಇದು ಸೀಲ್ ರಿಮೂವ್ ಮಾಡೋದೇ ಒಂದು ಫೀಲ್ ಬರುತ್ತೆ ನೋಡಿ. ನೋಡಿ ಸೂಪರ್, ಒಳ್ಳೆ ಸಾಲಿಡ್ ಆಗಿದೆ ಗುರು ಇದು. ಕ್ಯಾಮ್ರಾ ಮಾತ್ರ ಅದ್ಭುತ, ಮ್ಯಾಟ್ ಫಿನಿಶ್ ಇದೆ, ರಬ್ಬರ್ದು, ಸೈಡೆಲ್ಲ ಫುಲ್ಲು ರಬ್ಬರು, ಸಕ್ಕತ್ತಾಗಿದೆ. ಸೊ ಇಲ್ಲಿ ನೋಡಿ ಸೈಡಲ್ಲಿ ಹೀರೋ 11 ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಬ್ಲೂ ಕಲರಲ್ಲಿ. ಫ್ರಂಟಲ್ಲಿ ನೋಡಿ ಬ್ಲೂ ಕಲರಲ್ಲಿ ಲೋಗೋ ಇದೆ ಗೋಪ್ರೋದು. ಸೊ ಸ್ಪೆಕ್ಸಲ್ಲಿ ನೋಡೋದಾದರೆ ಹೀರೋ 10ಗಿಂತ ಇದು ಸ್ವಲ್ಪ ಸ್ಕ್ರೀನ್ ಜಾಸ್ತಿ ಇದೆ, ಫ್ರಂಟ್ ಆಗಲಿ ಬ್ಯಾಕ್ ಆಗಲಿ ಸ್ವಲ್ಪ ಜಾಸ್ತಿ ಇದೆ. ಸೊ ಬ್ಯಾಕ್ ಸ್ಕ್ರೀನ್ ಬಂದು 2.27 ಇಂಚು ಸ್ಕ್ರೀನು. ಬೆಜಲ್ ಎಷ್ಟಿದೆ ನೋಡಿ, ಆಲ್ಮೋಸ್ಟ್ ಬೆಜಲ್ ಜಾಸ್ತಿ ಇಲ್ಲ, ಇದು ಕಮ್ಮಿ ಇದೆ. ಸೊ ಸ್ಕ್ರೀನ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದಾರೆ ಹೀರೋ 10ಗೆ ಕಂಪೇರ್ ಮಾಡಿದ್ರೆ. ಹೀರೋ 10 ಹೀರೋ 9ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಎಕ್ಸ್ಪೆಂಡ್ ಆಗಿದೆ ಸ್ಕ್ರೀನು. ಸೊ ಫ್ರಂಟ್ ಅಷ್ಟೇ ಇದು 1.4 ಇಂಚ್ ಬರ್ತಿದೆ, ಇದು ಸ್ವಲ್ಪ ದೊಡ್ಡದಾಗಿದೆ. ನಾವೇನಾದರೂ ವ್ಲಾಗಿಂಗ್ ಮಾಡ್ತಿರ್ತೀವಲ್ಲ ಈ ಥರ, ಇದು ಮಾಡಬೇಕಾದ್ರೆ ನಮಗೆ ಸ್ಕ್ರೀನಲ್ಲಿ ನಮಗೆ ಡಿಸ್ಪ್ಲೇ ನೋಡ್ಕೊಬೋದು. ಸೊ ಹೆಂಗೆ ಬರ್ತಿದೆ ಏನು ಅಂತ ಅದು ಹೆಲ್ಪ್ ಆಗುತ್ತೆ ಫ್ರಂಟಲ್ಲಿ. ಅದಾದಮೇಲೆ ಬ್ಯಾಟ್ರಿ ಸ್ಟೇಟಸ್ ಇಂಡಿಕೇಟರ್, ಸೊ ಅದೆಲ್ಲ ಬರುತ್ತೆ. ಆ್ಯಂಡ್ ಇದ್ರದ್ದು 27 ಮೆಗಾ ಪಿಕ್ಸೆಲ್, ಇದ್ರದ್ದು ಪ್ರೊಸೆಸರ್ ಬಂದು G2 ಪ್ರೊಸೆಸರ್ ಅಂತ. ಸೊ ಸ್ವಲ್ಪ ಕ್ವಿಕ್ಕಾಗಿ ಇನ್ನೂ ಆಪ್ರೇಷನ್ಸ್ ಎಲ್ಲ ಆಗುತ್ತೆ, ಸ್ವಲ್ಪ ಫಾಸ್ಟ್ ಇದೆ ಬೇರೆ ವರ್ಷನಿಗೆ ಕಂಪೇರ್ ಮಾಡಿದ್ರೆ. ಏನಲ್ಲ ಸ್ವಲ್ಪ ಸ್ಲೈಟಾಗೆ ಅಪ್ಡೇಟ್ ಮಾಡಿದ್ದಾರೆ ಅಷ್ಟೇ. ಸೊ ಈ ಸೈಡಲ್ಲಿ ನೋಡ್ತಿದ್ರೆ, ರೈಟ್ ಸೈಡಲ್ಲಿ ನೋಡಿದ್ರೆ ಒಂದು ಡೋರ್ ಇದೆ, ಲೆಫ್ಟಲ್ಲಿ ನೋಡಿದ್ರೆ ಒಂದು ಬಟನ್ ಇದೆ, ಅದಾದಮೇಲೆ ಇದೊಂದಿದೆ. ಸೊ ಇಲ್ಲಿ ಡೋಂಟ್ ಓಪನ್ ಅಂತ ಕೊಟ್ಟಿದ್ರು, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಓಪನ್ ಮಾಡಿದರೆ ನೋಡಿ ಓಪನ್ ಆಯಿತು. ಇಲ್ಲಿ ನಮಗೇನಾಗ್ಬೋದು ಅಂದರೆ ಬ್ಯಾಟ್ರಿ, ಮೆಮೊರಿ ಕಾರ್ಡು, ಸಿ ಟೈಪ್. ಸೊ ಸಿ ಟೈಪ್ ಕನೆಕ್ಟ್ ಇದೆ ಚಾರ್ಜಿಂಗ್ ಮಾಡೋಕ್ಕೆ, ಅದಾದಮೇಲೆ ನಮಗೆ ಅಡಾಪ್ಟರ್ಸು, ಸೊ ಅದೆಲ್ಲ ಹಾಕೋಕ್ಕೆ. ಸೊ ಮೆಮೊರಿ ಕಾರ್ಡ್ ಹಾಕಿದೆ, ಬ್ಯಾಟ್ರಿ ಹಾಕಿದೆ. ಇವಾಗ ಆನ್ ಮಾಡೋಣ. ಸೊ ಇಲ್ಲಿ ಮೋಡ್ ಬಟನ್ ಇದೆ, ಇದು ಬಂದು ಕ್ವಿಕ್ ಕ್ಯಾಪ್ಚರ್ ಇದೆ. ಸೊ ಇಮಿಡಿಯೇಟಾಗಿ ನಾವು ಹೋಗ್ತಾ ಇರ್ತೀವಿ, ಈ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, ಇಮಿಡಿಯೇಟಾಗಿ ರೆಕಾರ್ಡ್ ಸ್ಟಾರ್ಟ್ ಆಗುತ್ತೆ. ನಾವು ಫಂಕ್ಷನ್ಸ್ ನೋಡಬೇಕು ಅಂದರೆ ಮೋಡ್ ಬಟನ್ ಇದೆ, ಸೊ ಅದನ್ನು ಕ್ಲಿಕ್ ಮಾಡಬೇಕು. ಪ್ರೆಸ್ ಮಾಡಿದೆ, ಸೊ ನೋಡ್ತಾ ಇರ್ಬೋದು ಗೋಪ್ರೋ ಅಂತ ಕಾಣಿಸ್ತಿದೆ ನೋಡಿ. ಆಮೇಲೆ ಇಲ್ಲಿ ಹೀರೋ 11 ಅಂತ ಕಾಣಿಸ್ತಿದೆ ನೋಡಿ. ಅದಾದಮೇಲೆ ಸೆಲೆಕ್ಷನ್ ಕೇಳ್ತಿದೆ. ಸೊ ಸೆಲೆಕ್ಷನ್ನಲ್ಲಿ ನನಗೆ ಲ್ಯಾಂಗ್ವೇಜ್ ಬಂದು ಇಂಗ್ಲೀಷ್ ಅಕೌಂಟ್. ಬೈ ಯೂಸಿಂಗ್ ದ ಗೋಪ್ರೋ ಐ ಅಗ್ರಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್. ಸೊ ಲೀಗಲಾಗಿ ಕೇಳ್ತಿದೆ, ಅಗ್ರಿ ಡಿಸ್ಅಗ್ರಿ ಅಂತ. ಸೊ ನೋಡಿ ಗೋಪ್ರೋ ಅವ್ರದ್ದು ಒಂದು ಆ್ಯಪ್ ಇದೆ ಮೊಬೈಲಲ್ಲಿ, ಸೊ ಅದನ್ನು ಓಪನ್ ಮಾಡಿ ಒಂದು ಸತಿ ಪೇರ್ ಮಾಡಬೇಕು. ಅಪ್ಡೇಟ್ಸ್ ಏನಾದ್ರು ಇದ್ದರೆ ಅದನ್ನು ಅಪ್ಡೇಟ್ ಕೇಳುತ್ತೆ, ಒಂದು ಸತಿ ಅಪ್ಡೇಟ್ ಮಾಡಬೇಕು ಫ್ರೆಶ್ ಆಗಿದ್ದಾಗ. ಸೊ ನೋಡಿ ಕ್ವಿಕ್ ಆ್ಯಪ್ ಡೌನ್ಲೋಡ್ ಮಾಡಿದ್ದೀನಿ ನೋಡಿ, ಫೈಂಡ್ ಮಾಡ್ತು ಗೋಪ್ರೋ ಹೀರೋ 11 ಕ್ಯಾಮ್ರಾ ಅಂತ ಸೆಟ್ ಮಾಡಿದ್ದೆ. ಸೊ ಕನೆಕ್ಟ್ ಮಾಡಬೇಕು ನೋಡಿ, ಕನೆಕ್ಟ್ ಅಂತ ಇದೆ. ಆ್ಯಂಡ್ ಈವನ್ ನೋಡಿ ಒಂದು ವಿಡಿಯೋ ಮೋಡ್ ಅಂತ ಇದೆ. ಸೊ ಎಕ್ಸ್ಟೆಂಡೆಡ್ ಬ್ಯಾಟ್ರಿ ಅಂತ, ಅದನ್ನ ಕ್ವಾಲಿಟಿನ ನಾವು ಇಂಪ್ರೂವ್ ಮಾಡ್ಕೊಳಕ್ಕೆ ಇದನ್ನು ಸ್ವಿಚ್ ಮಾಡ್ಕೋಬೋದು. ಸೊ ನೋಡಿ ಕೆಳಗಿದ್ರೆ ಬ್ಯಾಟ್ರಿ ಲೈಫ್ ಬರುತ್ತೆ, ಸೊ ಕ್ವಾಲಿಟಿ ಆ್ಯಾವ್ರೇಜ್ ಬರುತ್ತೆ. ಇದನ್ನು ಸ್ವಿಚ್ ಮಾಡಿದ್ರೆ ಹೈಯೆಸ್ಟ್ ಕ್ವಾಲಿಟಿಗೆ ಹೋಗುತ್ತೆ.
ದ ಹೈಯೆಸ್ಟ್ ಕ್ವಾಲಿಟಿ ವಿಡಿಯೋ ರೆಸಲ್ಯೂಷನ್ ಆ್ಯಂಡ್ ಫ್ರೇಮ್ ರೇಟ್ಸ್ ಹೆಲ್ಪ್ ಯು ಟು ದ ಕ್ಯಾಪ್ಚರ್ ಬೆಸ್ಟ್ ಲುಕಿಂಗ್ ಫುಟೇಜ್. ನೋಡಿ ಎಷ್ಟು ಕ್ವಾಲಿಟಿ ಇದೆ, ಸ್ಟ್ಯಾಂಡರ್ಡ್ ಇದೆ, ಫುಲ್ ಫ್ರೇಮ್ ಇದೆ, ಆ್ಯಕ್ಟಿವಿಟಿ ಇದೆ, ಸಿನಿಮ್ಯಾಟಿಕ್ ಇದೆ, ಅದಾದಮೇಲೆ ಅಲ್ಟ್ರಾ ಸ್ಲೋ ಮೋಷನ್ ಇದೆ. ಸೊ ಭಯಂಕರ ಇದೆ ನೋಡಿ ಸೆಟ್ಟಿಂಗು. ಸೊ ತುಂಬ ಸೆಟ್ ಮಾಡ್ಕೊಬೋದು ಯಾವ್ಯಾವ ಪ್ಯಾಟ್ರನ್ ಬೇಕು ನಮ್ಮ ವೀಡಿಯೋಸ್ಗೆ. ಸೊ ಸ್ಟ್ಯಾಂಡರ್ಡಲ್ಲಿ ಬಂದು ನಮಗೆ ರೆಸಲ್ಯೂಷನ್ ಬಂದು ನಿಮಗೆ 5.3K ವಿತ್ 60 FPS ಕೂಡ ಇದೆ. ಸೊ ಅದನ್ನು ಕೂಡ ನಾವು ಚೇಂಜ್ ಮಾಡ್ಕೊಬೋದು. ಸೊ ಹಿಂಗೆ ಸೆಲೆಕ್ಟ್ ಮಾಡ್ಕೊಂಡು ಸೊ 16:9 ರೇಷಿಯೋಗೆ ಇಟ್ಕೊಂಡು 5.3 ವಿತ್ 60 FPS ಇದೆ. ಒಂದು ಮೇಜರ್ ಅಪ್ಡೇಟ್ ಇದು. 60 FPS ಅಲ್ಲಿ ಶೂಟ್ ಮಾಡ್ಬೋದು 5.3K. 120 FPS ಅಲ್ಲಿ 4K ಶೂಟ್ ಮಾಡ್ಬೋದು. ಅದಾದಮೇಲೆ 2.7K ಅಷ್ಟೇ 240 FPS ವರೆಗೂ ಶೂಟ್ ಮಾಡ್ಬೋದು. ಸೊ ಫುಲ್ ಸ್ಲೋ ಮೋಷನ್ನು 120 ಮೇಲೆ ಹೋಯ್ತು ಅಂದರೆ ಫುಲ್ ಸ್ಲೋ ಮೋಷನ್ನು. ಸೊ ಬೆಸ್ಟ್ ಥಿಂಗ್ ಅಂತ ಹೇಳ್ಬೋದು 1080p HD, UHD, ಅಲ್ಟ್ರಾ HD, ಫುಲ್ HD. ಸೊ ಈ ಥರ ಆಪ್ಷನ್ಸ್ ಇರುತ್ತೆ. ಅದಾದಮೇಲೆ ಲೆನ್ಸ್ ನೋಡಿ, ವೈಡು, ಸೂಪರ್ ವ್ಯೂ. ಸೊ ಇದರಲ್ಲೇ 4 ಆಪ್ಷನ್ ಇದೆ ನೋಡಿ. ಆಫು, ಸೊ 1 ಸ್ಟೆಪ್ ಆನು, ಮ್ಯಾಕ್ಸಿಮಮ್ ವಿಡಿಯೋ ವಿಲ್ ಬಿ ಸ್ಟೆಬಿಲೈಸ್ಡ್. ಸೊ ನೆಕ್ಸ್ಟ್ ಬೂಸ್ಟು, ಸೊ ಇನ್ನೂ ಸ್ಟೆಬಿಲೈಸ್ ಮಾಡುತ್ತೆ ನೋಡಿ. ನಾನು ಇಷ್ಟು ಶೇಕ್ ಮಾಡ್ತಿರೋ ಶೇಕ್ ಆಗ್ತಿಲ್ಲ ಅದು. ನೆಕ್ಸ್ಟ್ ಆಟೋ ಬೂಸ್ಟ್ ಕಂಪ್ಲೀಟು. ಸೊ ಏನು ಮಾಡಿದ್ರು ನಮಗೆ ಶೇಕೇ ಆಗಲ್ಲ ನೋಡಿ. ಶೇಕ್ ಮಾಡ್ತಿರೋ ಫೂಟೇಜಸ್ ಹಂಗೆ ಕಾನ್ಸ್ಟೆಂಟ್ ಆಗಿದೆ ಇವನು. ಸೊ ನೋಡಿ ಎಷ್ಟು ಸೆಟ್ಟಿಂಗ್ಸ್ ಇದೆ, ಇಷ್ಟು ಸೆಟ್ಟಿಂಗ್ಸ್ ಇದೆ. ನಾವೆಲ್ಲ ಪ್ರೋಟೀನ್ ಅಂದರೆ ನಮಗೆ ಕಾಂಟ್ರಾಸ್ಟು, ಬಿಟ್ ರೇಟು, ಮತ್ತು ಶಟರ್ ಸ್ಪೀಡು, ಆಮೇಲೆ ವೈಟ್ ಬ್ಯಾಲೆನ್ಸು. ಸೊ ಆ ಥರ ಆಪ್ಷನ್ ಇರೋದು IS. ಅದ್ರಲ್ಲಿ ನಿಮಗೆ ಪ್ರೋ ಮೋಡಲ್ ತೊಗೊಂಡ್ರೆ ಇದೇ ಆಪ್ಷನ್. ಏನು ಸೆಟ್ಟಿಂಗ್ ಬೇಕೋ ನೀವು ಚೇಂಜ್ ಮಾಡ್ಕೊಬೋದು. ಅದೇ ಈಸಿ ಮೋಡ್ ಹಾಕೊಂಡ್ರೆ ಎಲ್ಲ ರೆಡಿ ಇರುತ್ತೆ, ಬೆಟರ್ ರೆಸಲ್ಯೂಷನ್ಗೆ ಸೆಟ್ ಮಾಡಿರುತ್ತೆ. ಅದರಲ್ಲಿ 2 ಚಾಯ್ಸ್ ಇರುತ್ತೆ, ಒಂದು ಹೈಯೆಸ್ಟ್ ಮೋಡು, ಒಂದು ಲೋಯೆಸ್ಟ್ ಮೋಡು. ಸೊ ನಿಮಗೆ ಡಿಪೆಂಡ್ ಅಪಾನ್ ನಿಮಗೆ ಕಂಡೀಷನ್ ಮೇಲೆ ನೀವು ಸೆಟ್ ಮಾಡ್ಕೊಬೋದು. ಹೈಯೆಸ್ಟ್ ಮೋಡ್ ಹಾಕೊಂಡ್ರೆ ಎಲ್ಲ ಮ್ಯಾಕ್ಸಿಮಮ್ ಸೆಟ್ಟಿಂಗ್ ಹೋಗಿರುತ್ತೆ, ಬ್ಯಾಟ್ರಿ ಲೈಫ್ ಕಮ್ಮಿ ಆಗುತ್ತೆ. ಸೊ ಅದೇ ಹೇಳ್ತಿರೋದು, ಇಷ್ಟೇ 2 ಸೆಟ್ಟಿಂಗು ಈಸಿ ಮಾಡಲಿ. ಸೊ ಇದು ನೋಡಿದ್ರಲ್ಲ ಕಂಪ್ಲೀಟ್ ಫೀಚರು. ಇದ್ರದ್ದು G2 ಪ್ರೊಸೆಸರ್ ಇದೆ. ಅದಾದಮೇಲೆ 27 ಮೆಗಾಪಿಕ್ಸೆಲ್ ಇದೆ. ಅದಾದಮೇಲೆ 5.3K ವಿತ್ 60 FPS ವರೆಗೂ ಮ್ಯಾಕ್ಸಿಮಮ್ ರೆಸಲ್ಯೂಷನ್ ವಿತ್ ಮ್ಯಾಕ್ಸಿಮಮ್ ಫ್ರೇಮ್ ರೇಟ್ 60 FPS ಕೂಡ ನಿಮಗೆ ಸಪೋರ್ಟ್ ಮಾಡುತ್ತೆ. FPS ಜಾಸ್ತಿ ಆದಷ್ಟು ಸ್ಮೂತ್ನೆಸ್ ಜಾಸ್ತಿ ಆಗುತ್ತೆ. ಒಂದು ಬೆಟರ್ ಫೀಚರ್ ಇದು, ಸಾಕಾಗಿದೆ. ಬೇಕಾದ್ರೆ ಇದು ಲೆನ್ಸ್ನ ನಾವು ರಿಮೂವ್ ಮಾಡ್ಕೊಬೋದು. ಇಲ್ಲಿ ನೋಡಿ, ಇಲ್ಲಿ ತಿರುಗಿಸಿದ್ರೆ ಇದನ್ನು ರಿಮೂವ್ ಮಾಡ್ಕೊಂಡು ಮ್ಯಾಕ್ಸ್ ಮೋಡ್ ಲೆನ್ಸ್ ಅಂತ ಬರುತ್ತೆ. ಸೊ ಅದನ್ನು ಕೂಡ ಇನ್ಸ್ಟಾಲ್ ಮಾಡಿದರೆ ಇನ್ನೂ ನಿಮಗೆ ವೈಡ್ ಆಂಗಲ್ ಜಾಸ್ತಿ ಆಗುತ್ತೆ. ಸೊ ಎಕ್ಸ್ಟ್ರಾ ಬ್ಯಾಟ್ರಿ ಕೂಡ ತರಿಸಿದ್ದೀನಿ. ಎಕ್ಸ್ಟ್ರಾ 2 ಸೆಟ್ಸ್ ಇದೆ. ಒರಿಜಿನಲ್ GoPro Enduro ಬ್ಯಾಟ್ರಿನೇ. ಸೊ ಇದೊಂದು ಓಪನ್ ಮಾಡೋಂತೀನಿ. ನೋಡಿ ಇದರಲ್ಲಿ 2 GoPro ಬ್ಯಾಟ್ರಿ ಇದೆ. ಮತ್ತು ಸೊ ಟೋಟಲ್ ಇವಾಗ 3 ಸೆಟ್ಸ್ ಆಫ್ ಬ್ಯಾಟ್ರಿ ಆಗಿದೆ. ಒಂದು ಬಾಕ್ಸಲ್ಲೇ ಬಂದಿರೋದು, ಎಕ್ಸ್ಟ್ರಾ ಇವಾಗ 2 ತೊಗೊಂಡಿರೋದು. ಆ್ಯಂಡ್ Hero 11 ಸಜೆಸ್ಟ್ ಮಾಡಿದೆ V30 ಅಂತ. ಸೊ ಎಕ್ಸ್ಟ್ರೀಮ್ ಮೆಮೊರಿ ಕಡೆ ಯೂಸ್ ಮಾಡಬೇಕು. ಸೊ ಯಾಕಂದರೆ ರೀಡ್ ಆ್ಯಂಡ್ ರೈಟ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಯಾಕಂದರೆ ಅದ್ರದ್ದು ಕ್ವಾಲಿಟಿ ಎಲ್ಲ ಇವಾಗ ಸ್ವಲ್ಪ ಜಾಸ್ತಿ ಇದೆ. ಸೊ ಅದು ನಾರ್ಮಲ್ SD ಕಾರ್ಡ್ ಎಲ್ಲ ಸಪೋರ್ಟ್ ಆಗಲ್ಲ. ಇವಾಗ ನಾನು ನಾರ್ಮಲ್ SD ಕಾರ್ಡ್ ಹಾಕಿದ್ದೀನಿ. ನೋಡ್ತಿದ್ರೆ ಅಪ್ಗ್ರೇಡ್ ಯುವರ್ SD ಕಾರ್ಡ್ ಅಂತ ಬರ್ತಿದೆ. ಸ್ವಿಚ್ ಟು V30 ಆರ್ ಗ್ರೇಟರ್ ದನ್ V30 ಅಂತ ತೋರಿಸ್ತಿದೆ. ಯಾಕಂದರೆ ಕ್ವಾಲಿಟಿ ಎಲ್ಲ ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೆ. ಸೊ ನೋಡಿ ಎಕ್ಸ್ಟ್ರೀಮ್. ಸೊ ಈ ಮೆಮೊರಿ ಕಾರ್ಡ್ ಹಾಕಿದರೆ ಇದು ನೋಟಿಫಿಕೇಶನ್ ಬರಲ್ಲ, ತೋರಿಸ್ತೀನಿ ನೋಡಿ. ಸೊ ನೋಡಿ ಇವಾಗ ಏನು ಬರ್ತಿಲ್ಲ. ಇವಾಗ ರೆಕಾರ್ಡಿಂಗ್ ಮಾಡ್ಕೊಬೋದು. ನಾನು ಆಗಲೇ ಹಾಕಿದ್ದು ನೋಡಿ, ಇದು ನಾರ್ಮಲ್ ಮೆಮೊರಿ ಕಾರ್ಡು. ಸೊ A1 ಕ್ಲಾಸ್ 10 A1 ಇದೆಲ್ಲ ನಮಗೆ ವರ್ಕ್ ಮಾಡ್ಬೋದು, ಬಟ್ ಹೈಯರ್ ರೆಸಲ್ಯೂಷನ್ ಎಲ್ಲ ವರ್ಕ್ ಮಾಡೋಕ್ಕಾಗಲ್ಲ. ಸೊ ಇವಾಗ ಈ GoProಗೆ ನಾವು ನಾರ್ಮಲಾಗಿ ಶೂಟ್ ಮಾಡ್ಕೊಬೋದು. ಇದನ್ನ ಲಾಗಿಂಗ್ ಮಾಡಬೇಕು ಅಂದರೆ ನೋಡಿ ಈ ಥರ ಲಾಗಿಂಗ್ ಕೇಸ್ ಬರುತ್ತೆ. ಸೊ GoProನ ಒಳಗಾಗಬೇಕು. ಅದಾದಮೇಲೆ ಇಲ್ಲಿ ಕೆಳಗೊಂದು ಕಂಪಾರ್ಟ್ಮೆಂಟ್ ಇದೆಯಲ್ಲ, GoPro ಅಡಾಪ್ಟರ್ ಇದೆ. ಇದನ್ನು ನಾವು ಒಳಗೆ ಫಿಟ್ ಮಾಡಬೇಕು ನೋಡಿ. ಇಲ್ಲಿ ಕೆಳಗೆ ಕಂಪಾರ್ಟ್ಮೆಂಟಲ್ಲಿ ಅಡಾಪ್ಟರ್ ಫಿಟ್ ಆಗುತ್ತೆ. ಸೊ ಇಲ್ಲಿ GoPro ಫಿಟ್ ಮಾಡಬೇಕು. ಫಿಟ್ ಮಾಡೋಕ್ಕೂ ಮುಂಚೆ ಈ ಸೈಡ್ ಡೋರ್ ಇದೆಯಲ್ಲ, ಈ ಸೈಡ್ ಡೋರ್ನ ನಾವು ರಿಮೂವ್ ಮಾಡಬೇಕು. ಯಾಕಂದರೆ ಇಲ್ಲೇ ಒಂದು ಸೈಡ್ ಡೋರ್ ಬರುತ್ತೆ, ಇಲ್ಲಿ ನಾವು ಇದನ್ನು ಫಿಟ್ ಮಾಡ್ಕೊಬೇಕು. ಅವಾಗ ಈ ಸೈಡ್ ಡೋರು GoProಲ್ಲಿ ಏನಿರುತ್ತೆ ಅದನ್ನು ನಾವು ತೆಗಿಬೇಕು. ನೋಡಿ ಹಿಂಗೆ ಇರುತ್ತೆ. ಇದು ಓಪನ್ ಮಾಡಿದ್ಮೇಲೆ ಓಪನ್ ಮಾಡಿದ್ರೆ ರಿಮೂವ್ ಆಗುತ್ತೆ. ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ತೆಗೆದ್ರೆ ನೋಡಿ ಸೈಡ್ ಡೋರ್ ರಿಮೂವ್ ಆಯಿತು. ನೋಡಿ ಕುತ್ಕೊಂತು. ಸೊ Hero 9, Hero 10, Hero 11 ಎಲ್ಲ ಒಂದೇ ಸೈಜ್ ಕ್ಯಾಮ್ರಾ. ಇವಾಗ ನಾವೇನೇ ಇದ್ರು ಹಿಂಗೆ ಡೈರೆಕ್ಟಾಗಿ ರಿಮೂವ್ ಮಾಡ್ಕೊಬೋದು. ಈ ಸೈಡ್ ಡೋರ್ ಇದೆಯಲ್ಲ, ಇದು ತುಂಬ ಕೇರ್ಫುಲ್ಲಾಗಿ ಇಟ್ಕೊಬೇಕು, ಮತ್ತೆ ಸಿಗಲ್ಲ. ಹೆವಿ ಕಾಸ್ಟ್ಲಿ ಇದೆ ಇದು. ಸಿಕ್ಕಿದ್ರೂ ನಮ್ಮ ಇಂಡಿಯಾದೆಲ್ಲ ಸಿಗಲ್ಲ. ಎಲ್ಲ ಬ್ಯಾಟ್ರಿ ಹಾಕಿದ್ಮೇಲೆ ಪ್ರೆಸ್ ಮಾಡಿ ಫಿಟ್ ಮಾಡಿ ಇದನ್ನು ನಾವು ಹಿಂಗೆ ಕೂರಿಸ್ಬೇಕು ಒಳಗೆ. ಸೊ ನೋಡಿ ಇದು ಲಾಗಿಂಗ್ ಆಯಿತು. ನೆಕ್ಸ್ಟ್ ಇಲ್ಲಿಗೆ ನಾವು ಮೈಕ್ರೋಫೋನ್ ಯೂಸ್ ಮಾಡ್ಬೋದು. ಸೊ ಅದು ಯಾವ ಥರ ನೋಡಿ, ಇದರೊಂದು ಮೈಕ್ರೋಫೋನ್ ಇರುತ್ತೆ.
ಇಲ್ಲಿ ಮೈಕ್ರೋಫೋನ್ ಒಂದು ಜಾಕ್ ಇದೆ, ಅಲ್ಲಿಗೆ ಫಿಟ್ ಮಾಡಬೇಕು. ಇದಕ್ಕೆ ಕನ್ವರ್ಟರ್ ಬೇಕು. ಅದಾದಮೇಲೆ ಇಲ್ಲಿಂದನೂ ಕೂಡ ನಾವು ಚಾರ್ಜ್ ಮಾಡ್ಕೊಬೋದು. ಸಿ ಟು ಸಿ ನಾವು ಹೆಲ್ಮೆಟ್ ಒಳಗೆ ಫಿಟ್ ಮಾಡ್ಕೊಬೋದು, ಇಲ್ಲಾಂದರೆ ವ್ಲಾಗಿಂಗ್ ಮಾಡ್ಬೇಕಂದ್ರೆ ಮಾಡ್ಬೋದು. ಸೊ ಬೇಜಾನ್ ಆಪ್ಷನ್ಸ್ ಇದೆ ಮೈಕಿಗೆ, ಸೊ ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು. ಸೊ ನೋಡಿ ಇಷ್ಟು ವ್ಲಾಗಿಂಗಿಗೆ. ಸೊ GoPro ತೊಗೊಂಡ್ರೆ ಸ್ಟ್ಯಾಂಡರ್ಡ್ ವರ್ಷನ್ನು, ಅಂದರೆ ಜಸ್ಟ್ ಒಂದು GoPro, ಒಂದು ಬ್ಯಾಟ್ರಿ, ಒಂದು ಕ್ಲಿಪ್ಪು, ಒಂದು ಮೌಂಟು ಅಷ್ಟೇ ಬರುತ್ತೆ. ನೀವು ಕಾಂಬೋ ತೊಗೊಂಡ್ರೆ ಸೆಲ್ಫಿ ಸ್ಟಿಕ್ಕು, ಮೆಮೊರಿ ಕಾರ್ಡು, ಸೊ ಅದೆಲ್ಲ ಬರುತ್ತೆ. ನಾನು ಕಾಂಬೋ ತೊಗೊಂಡಿಲ್ಲ, ಸೊ ನಾರ್ಮಲ್ ಸ್ಟ್ಯಾಂಡರ್ಡ್ ಮಾಡಲು ತೊಗೊಂಡು ಅದ್ರ ಜೊತೆ 2 ಎಕ್ಸ್ಟ್ರಾ ಬ್ಯಾಟ್ರಿ ತೊಗೊಂಡಿದ್ದೀನಿ. ಸೊ ಇವಾಗ ನಮಗೆ ಮೇಯ್ನ್ ಬ್ಯಾಟ್ರಿ ಬೇಕು, ಅದಾದಮೇಲೆ ಕ್ಯಾಮ್ರಾ ಬೇಕು. ಇನ್ನು ಮಿಕ್ಕಿದೆಲ್ಲ ನನ್ನ ಹತ್ರ ಆಲ್ರೆಡಿ ಇದೆ, ಸೆಲ್ಫಿ ಸ್ಟಿಕ್ ಇದೆ, ಮೆಮೊರಿ ಕಾರ್ಡ್ ಇದೆ. ಸೊ ನಾನು ಅದಕ್ಕೆ ಕಾಂಬೋ ತೊಗೊಳಕ್ಕೆ ಹೋಗಲಿಲ್ಲ. ಕಾಂಬೋ ತೊಗೊಂಡಿದ್ದಿದ್ರೆ ಅರೌಂಡ್ 40,000 ಆಗಿರೋದು. ಸೊ ಬ್ಯಾಟ್ರಿ, 2 ಎಕ್ಸ್ಟ್ರಾ ಬ್ಯಾಟ್ರಿ, ಅದಾದಮೇಲೆ ಸ್ಟ್ಯಾಂಡರ್ಡ್ ಮಾಡಲು ತೊಗೊಂಡಿದ್ದೀನಿ. ಸೊ 36,000 ಚೇಂಜಲ್ಲೇನೋ ನನಗೆ ಆಗಿದೆ. ಸೊ ಸ್ವಲ್ಪ ಚೀಪಾಗೆ ಸಿಕ್ಕಿದೆ ಕ್ಯಾಮ್ರಾ. ಸೊ ಇದು ತರಿಸ್ಕೊಟ್ಟಿರೋ ನಮ್ಮ ಫ್ರೆಂಡು, ಸೊ ಹರೀಶ್ ಅಂತ ಇನ್ಸ್ಟಾಗ್ರಾಮ್ ಫ್ರೆಂಡು, ಸೊ ಅವ್ರು ತರಿಸ್ಕೊಟ್ಟಿರೋದು. ಸೊ ಅವ್ರಿಗೊಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ, ಕ್ವಿಕ್ಕಾಗಿ ತರಿಸ್ಕೊಟ್ಟಿದ್ದಕ್ಕೆ. ಸಿಕ್ಕಿರೋ ಪ್ರೈಸ್ ರೇಂಜಿಗೆ ಒಂದು ಅದ್ಭುತ ಕ್ಯಾಮ್ರಾ ಅಂತ ಹೇಳ್ಬೋದು. ಸೊ ಒಳ್ಳೆ ಪ್ರೈಸ್ ರೇಂಜಿಗೆ ಸಿಕ್ಕಿದೆ. ಸೊ ಇದು ಜಸ್ಟ್ ಅನ್ಬಾಕ್ಸಿಂಗ್ ಮಾಡಿರೋದು, ಒಂದು ಹೊಸ ಕ್ಯಾಮ್ರಾ ತೊಗೊಂಡಿರೋ ಅನ್ಬಾಕ್ಸಿಂಗು. ಸೊ ಅದರಲ್ಲಿ ಏನೇನಿರುತ್ತೆ, ಸೊ ಎಲ್ಲಿಂದ ತರಿಸ್ದೆ ಅದೆಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಮಸ್ಕಾರ, ಬಾಯ್ ಬಾಯ್.